ಅದೊಂದು ಪವಿತ್ರವಾದಂತಹ ಜಾಗ. ನಮ್ಮ ದೇವರು ನಲಿದಾಡಿದ ಜಾಗ. ಹೇಗೆ ಅಯೋಧ್ಯೆ, ಅದೇ ರೀತಿಯಾಗಿ ವೃಂದಾವನನೂ ಮಥುರೆನೂ ಕೂಡ ಸಪ್ತಕ್ಷೇತ್ರಗಳಲ್ಲಿ ಒಂದು. ನಮ್ಮ ದೇವರು ಕೃಷ್ಣ ಒಂದು ರೂಪದಿಂದ ಇರ್ತಾನೆ. ನಾವು ಯಾತ್ರೆ ಅಂತೂ ಜೀವನದಲ್ಲಿ ದಿನಾ ಯಾತ್ರೆ ಒಂದಿರ್ತದೆ. ಅದರಲ್ಲಿ ಈ ಯಾತ್ರೆಯನ್ನು ನಾವು ಜೋಡಿಸಿಕೊಡಬೇಕಾದ್ದು. ಯಾತ್ರೆಗೆ ಪೂರಕವಾದಂಥದ್ದು ಕೃಷ್ಣ ಮಂತ್ರ ಜಪ. ಯಾತ್ರೆ ಮಾಡಿ ಬಿಡಿ, ಮನೆಯಲ್ಲೇ ಬೇಕಾದರೆ ಇರಿ, ಆದರೆ ಕೃಷ್ಣ ಮಂತ್ರ ಜಪ ಸಂಕಲ್ಪ ಮಾಡಿ. ರಾಯರ ಆರಾಧ್ಯ ದೇವರು ಕೃಷ್ಣ, ರಾಮದೇವರು. ಹಾಗಾಗಿ ಕೃಷ್ಣ ಮಂತ್ರ, ಕಲಿಯುಗದಲ್ಲಿ ಕೃಷ್ಣ ಮಂತ್ರ ತತ್ರಾಪಿ ವಾಸಿಷ್ಠ ವೃಷ್ಣಿ ಪ್ರವರು ತತ್ರಾಪಿ ವೀರ್ಯದವು ಅಂತ ಆಚಾರ್ಯರು ಹೇಳಿದ್ದಾರೆ. ಕೃಷ್ಣ ಮಂತ್ರ ಜಪ ಮಾಡಿದರೆ ನಮಗೆ ಬೇಕಾದ ಪುರುಷಾರ್ಥಗಳೆಲ್ಲ ಸಿದ್ಧಿಸ್ತದೆ. ಆ ದೃಷ್ಟಿಯಲ್ಲಿ ಗಂಡಸರು, ಹೆಣ್ಮಕ್ಕಳು ಎಲ್ಲರೂ ಕೂಡ ದಿನಾ ಕೃಷ್ಣ ಮಂತ್ರ ಜಪ ಮಾಡುವ ಸಂಕಲ್ಪ ಮಾಡಿದರೆ ಆ ಕೃಷ್ಣನೇ ನಿಮ್ಮ ಕೈ ಹಿಡಿದು ಆ ಯಾತ್ರೆಯಲ್ಲಿ ಭಾಗವಹಿಸುವ ಹಾಗೆ ಮಾಡ್ತಾನೆ. ಆದ್ದರಿಂದ ಪ್ರತಿಯೊಬ್ಬರೂ ಸಂಕಲ್ಪ ಮಾಡಿ. ಸಂಕಲ್ಪ ಅಂತೂ ಗಟ್ಟಿಯಾಗಿರಬೇಕು. ಚಿಕ್ಕ ಚಿಕ್ಕ ಸಂಕಲ್ಪ ಮಾಡಬಾರ್ದು. ನಾನು 100 ರೂಪಾಯಿ ಕೊಡ್ತೇನೆ ಅದೆಲ್ಲ ಮಾಡಬಾರ್ದು. ನಾನು 1 ಕೋಟಿ ರೂಪಾಯಿ ಕೊಡ್ತೇನೆ ಅಂತಲೇ ಸಂಕಲ್ಪ ಮಾಡಬೇಕು. ಅದು ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ. ಅದು ನಾವು ಜಪ ಮಾಡುವಾಗಂತೂ 10 ಮಾಡ್ತೇನೆ ಅಂತ ಸಂಕಲ್ಪ ಮಾಡಬೇಡಿ. 1 ಕೋಟಿ ಜಪ ನಾನು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ. ನೀವು ಗಟ್ಟಿಯಾದ ನಿಮ್ಮ ಸಂಕಲ್ಪ ಇದ್ದರೆ ಗುರುಗಳು, ಭಗವಂತ ನಿಮ್ಮಲ್ಲಿ ನಿಂತು ಆ ಕೋಟಿ ಜಪವನ್ನು ಮಾಡಿಸ್ತಾನೆ. ಹಾಗಾಗಿ ಇವತ್ತೇ ರಾಯರ ವರ್ಧಂತಿ. ಈ ವರ್ಧಂತಿಯ ದಿವಸ ರಾಯರ ಜಪ ಮಾಡಿದ ನೀವು ಕೃಷ್ಣನ ಜಪವನ್ನು ಮಾಡಿ ಸಂಕಲ್ಪ ಮಾಡಿ. ದೇವರು ನಿಮ್ಮನ್ನು ಅನುಗ್ರಹಿಸ್ತಾನೆ. ಆ ಕೃಷ್ಣ ಮಂತ್ರ ಜಪ ಮಾಡಿ ಆ ಕೃಷ್ಣನ ಊರಿನಲ್ಲಿ ಪ್ರಾಯಶಃ ನಾವು ಭಾಗವತವನ್ನು ಕೇಳ್ತೇವೆ, ದಶಮಸ್ಕಂದ. ಆದರೆ ಆ ದಶಮಸ್ಕಂದದಲ್ಲಿ ಕೃಷ್ಣನ ಕಥೆ ಮಾತ್ರ ನಾವು ಕೇಳಿರ್ತೇವೆ. ಯಾವ ಯಾವ ಜಾಗದಲ್ಲಿ ಕೃಷ್ಣ ನಲಿದಾಡಿದ, ಎಲ್ಲೆಲ್ಲಿ ಯಾವ ಯಾವ ಪವಾಡಗಳು ನಡೆಯಿತು, ಅದು ಇವತ್ತೂ ನಾವು ನೋಡಲಿಕ್ಕೆ ಸಾಧ್ಯ. ಆ ದೃಷ್ಟಿಯಲ್ಲಿ ಮಥುರಾ ಯಾತ್ರೆ, ವೃಂದಾವನದ ಯಾತ್ರೆಯ ಕಾರ್ಯಕ್ರಮ, ಅದರ ವೃಂದಾವನದಲ್ಲಿ ಕೃಷ್ಣದೇವರು 7 ದಿನ ಆ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದ್ದಾನೆ ನಮ್ಮ ದೇವರು. ಹಾಗೆ ಕೃಷ್ಣನ ಕೈಯ ಸಂಪರ್ಕ ಇರತಕ್ಕಂತಹ ಆ ಬೆಟ್ಟ ಇವತ್ತೂ ಇದೆ ನಮಗೆ. ಆ ದೃಷ್ಟಿಯಲ್ಲಿ ಒಂದು ಬಾರಿಯಾದರೂ ಜೀವನದಲ್ಲಿ ಆ ವೃಂದಾವನದಲ್ಲಿದ್ದ, ಮಥುರೆಯಲ್ಲಿದ್ದ ದೇವರು 7 ದಿನ ಎತ್ತಿ ಹಿಡಿದ ಆ ಗೋವರ್ಧನ ಪರ್ವತ, ಅದನ್ನು ಕೈಯಲ್ಲಿ ಮುಟ್ಟಿ ಅದಕ್ಕೆ ನಮಸ್ಕಾರ ಮಾಡಿ ಒಂದು ಸಲ ಪ್ರದಕ್ಷಿಣೆ ಬರಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಎಲ್ಲರೂ ಇದರಲ್ಲಿ ಭಾಗವಹಿಸಬಹುದು. ಅದರಲ್ಲಿ ಶುದ್ಧಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಅಲ್ಲಿ ಇರ್ತದೆ. ಒಬ್ಬರು ತೊನ್ನು ರೋಗದವರು, ನಾನೊಂದ್ಸಲ ವೃಂದಾವನಕ್ಕೆ ಹೋಗಿದ್ದೆ. ಗೋವರ್ಧನ ಪರ್ವತ ನೋಡಬೇಕು ಅಂತ ಹೋದ ಅಷ್ಟಕ್ಕೆ, ಅಲ್ಲಿ ಪ್ರದಕ್ಷಿಣೆ ಬರಲಿಕ್ಕೆ ಅಂತ ಅಲ್ಲ, ಗೋವರ್ಧನ ಪರ್ವತ ನೋಡಲಿಕ್ಕೆ ಅಂತ ಹೋಗಿದ್ದೆ. ಹೋಗಿ ನಾನು ಸುಮ್ಮನೆ ನಿಂತಿದ್ದೆ. ಒಬ್ಬ ಅವನು ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ದ. ಬಿಸಿಲು, ತುಂಬ ಬಿಸಿಲು. ಹೆಜ್ಜೆ ಒಂದು ನಮಸ್ಕಾರ ಮಾಡೋದು, ಪುನಃ ಏಳೋದು, ಪುನಃ ನಮಸ್ಕಾರ ಮಾಡೋದು. 21 ಕಿಲೋಮೀಟ್ರ್ ಸುತ್ತಳತೆಯ ಆ ಗೋವರ್ಧನ ಪರ್ವತಕ್ಕೆ. ನಾನು ಸುಮ್ಮನೆ ನಿಂತದ್ದು ನೋಡಿ ಅವನಿಗೆ ಏನು ಅನಿಸ್ತೇನೋ, ಅದು ಬಿಟ್ಟು ಬಂದ ನನ್ನ ಹತ್ರ. ಕ್ಯಾ ದೇಖ್ತೆ ಹೈ, ನೀವು ಎಂತ ನೋಡ್ತೀರಿ ಅಂತ ಕೇಳಿದ. ನನಗೆ ಬೈತಾನೆ ಇವ ಅಂತ ಅನಿಸ್ತು ನನಗೆ. ನಾನು ಸುಮ್ಮನೆ ಹೇಳಿದೆ. ಅವ ಹೇಳ್ದ ದೇಖಿಯೇ ಅಂತೇಳ, ನೋಡಿ ನೋಡಿ ಅಂತ ಹೇಳ್ದ. ನನಗೇನು ಕಾಣಬೇಕು? ಅವ ಹೇಳ್ದ, ನನಗೆ ತೊನ್ನು ರೋಗ ಇತ್ತು, ಮೈಯೆಲ್ಲ ತೊನ್ನು ರೋಗ ಇತ್ತು, ಎಲ್ಲ ಬಿಳಿ ಬಿಳಿ ರೋಗ ಇತ್ತು ನೋಡಿ ಅಂತ ಹೇಳ್ದ. ಏನೂ ಇರಲಿಲ್ಲ. ಉಂಟಾ ಅಂತ ಕೇಳಿದ. ಇಲ್ಲ ಅಂತ ನಾನು ಹೇಳಿದೆ. ಅದು ಹೇಗೆ ಹೋಯಿತು ಗೊತ್ತಾ ಅಂತ ಕೇಳಿದ ನನಗೆ ಅವನು. ನಾನು ಇದಕ್ಕೆ ಪ್ರದಕ್ಷಿಣೆ ಮಾಡಿದೆ, ಇದಕ್ಕೆ ನಾನು ಉರುಳು ಸೇವೆ ಮಾಡಿದೆ 1 ಬಾರಿ, ನನ್ನ ಎಲ್ಲ ತೊನ್ನು ರೋಗ ಹೋಯಿತು ಅಂತ ಅವನು ತೋರಿಸಿದ್ದ. ನನಗೆ ಅನಿಸಿತ್ತು, ನಾನು ಜೀವನದಲ್ಲಿ ಒಂದು ಸಲ ಇದಕ್ಕೆ ಪ್ರದಕ್ಷಿಣೆ ನಮಸ್ಕಾರ ನಾನು ಮಾಡಬೇಕು ಅಂತ. ಆಮೇಲೆ ಒಂದು ಸಲ ಹೋಗಿ ಶರದೃತುವಿನ ಹುಣ್ಣಿಮೆದು ವಿಶೇಷ ಅದು. ಹಾಗಾಗಿ ಅಲ್ಲಿ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಬಂದಿದ್ದೇನೆ. ಹಾಗಾಗಿ ನನ್ನ ಅನುಭವವನ್ನು ನಿಮ್ಮ ಜೊತೆಗೂ ನಾನು ಹಂಚಿಕೊಂಡು ಜೀವನದಲ್ಲಿ 1 ಬಾರಿ, ಅದೇನು ಅಂತಂದರೆ, ನಮಗೆ ಇಲ್ಲೆಲ್ಲ ಪ್ರದಕ್ಷಿಣೆ ಅಂತ ನಿಮಗೆ 21 ಕಿಲೋಮೀಟ್ರ್ ನಿಮಗೆ ಅನಿಸ್ತದೆ. ಅದು ಏನು ಅಂದರೆ, ಅದು ಉತ್ತರ ಭಾರತ, ಅದು ಭಾವುಕರ ಜಾಗ. ಅದು ಅಲ್ಲಿ ಹೇಗಿರ್ತದೆ ಅಂತಂದರೆ, ಅಲ್ಲಿ ಚಿಕ್ಕ ಮಕ್ಕಳು, ಯುವಕರು, ಯುವತಿಯರು, ದೊಡ್ಡವರು, ಮುದುಕರು ಎಲ್ಲರೂ ಭಾಗವಹಿಸ್ತಾರೆ. ಎಲ್ಲರೂ ಪ್ರದಕ್ಷಿಣೆ ಬರ್ತಾರೆ. ನಮ್ಮ ಕೃಷ್ಣನ, ನಮ್ಮ ರಾಧೆಯ, ನಮ್ಮ ಕೃಷ್ಣನ ಜಾಗ ಇದು ಅಂತ ಈ ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆ ಬರ್ತಾರೆ. ಅದು ದೊಡ್ಡ ಹಬ್ಬ. ಅದು
21 ಕಿಲೋಮೀಟರ್ ನಾವು ಹೇಗೆ ನಡೀತೇವೆ ಅಂತ ನಮ್ಗೆ ಗೊತ್ತಿಲ್ಲದಿದ್ದ ರೀತಿಯಲ್ಲಿ ನಮ್ಮ ದೇವರು ಕೃಷ್ಣ ಕರ್ಕೊಂಡು ಹೋಗಿ ಬರ್ತಾನೆ. ನಮ್ಮ ಕಾಲ್ನೋರಿ ನಾನು ಹೇಗೆ ಹೋಗೋದು ಅದನ್ನೆಲ್ಲ ಮರ್ತು ಬಿಡಿ. ಅಲ್ಲಿ ಹೋದರೆ ಸಜಂಗಾಲೋ ಭವೇ ದೇವ, ಕಾಲಲ್ಲಿ ಓಡಿಕೊಂಡು ಹೋಗಿ ಆ ಪ್ರದಕ್ಷಿಣೆ ಬಂದು ಕೃಷ್ಣನಿಗೆ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಇರತಕ್ಕಂತಹ ಒಂದು ಯಾತ್ರೆ, ಅದು ಸಂಕಲ್ಪ ಇದೆ. ಕೃಷ್ಣ ಮಂತ್ರದ ಸಂಕಲ್ಪದ ಜೊತೆಗೆ ಮಾಡುವಂತಹದ್ದು. ಅದರಲ್ಲೆಲ್ಲ ನೀವು ಭಾಗವಹಿಸಿ ಅಂತ ಹೇಳ್ತಾ ಕೃಷ್ಣ ಅರ್ಪಣ ಮಸ್ತು.